ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಹಂಗಾರೆ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಗಂಡ ಎಂತಿಗೆ ಜಗಳ ಅಂದ್ರೆ ನಾರ್ಮಲ್ ಜಗಳ ಅಲ್ಲ, ಎಂತಿ ಸಾಯೋ ತರ ಹೊಡೆದವನೆ. ಎಂತಿನೂ ಹೇಳ್ತಾವಳೆ ಯಾಕೋ ನನ್ನ ಬಿಟ್ಬಿಡು ಅಂತ. ಗಂಡ ನೀನ್ ನೋಡಿದ್ರೇನೆ ನನಗೆ ಹೊಡಿಬೇಕು ಅನ್ಸುತ್ತೆ ಕಣೆ ಅಂತ ಹೇಳ್ತಾವನ ಅವನು. ಹಂಗೆ ನೋಡ್ತಾವ್ರೆ, ಇದ್ದಕ್ಕಿದ್ದಂಗೆ ಗಂಡನ್ಗೆ ಏನಾಯ್ತೋ ಗೊತ್ತಿಲ್ಲ, ಎಂತಿ ಕೈಯಲ್ಲಿ ಗನ್ ಕೊಟ್ಟ, ತಗೋ ಶೂಟ್ ಮಾಡಿ ನನ್ನ ಸಾಯಿಸ್ಬಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು ಅಂತ. ಎಂತಿನೋ ಕೈಗೆ ಗನ್ ತಗೊಂಡ್ರು, ಶೂಟ್ ಮಾಡಕ್ ಹೋಗ್ತಾರೆ. ಅವನು ಶೂಟ್ ಮಾಡು ಅಂತವನೆ. ಆ ಟ್ರಿಗರ್ ನ ಪ್ರೆಸ್ ಮಾಡ್ದ ಇಲ್ವಾ ಅಂತ ಗೊತ್ತಿಲ್ಲ, ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಇದೆಲ್ಲ ನಡೆದು ಒಂದ್ 5-6 ವರ್ಷ ಆಯ್ತು. ಅದೇ ಹೀರೋಯಿನ್ ನ ತೋರಿಸ್ತಾರೆ. ಅವರು ಬೇರೆಯವ್ರಿಗೆ ಕೌನ್ಸಿಲಿಂಗ್ ಕೊಡ್ತಾವ್ರೆ. ಅವ್ರ ಗಂಡ ಇಂತಿ ಜಗಳ ಆಗಿದೆ, ಅದಕ್ಕೆ ಗಂಡ ಇಂತಿ ಜಗಳ ಬಗ್ಗೆ ನಿನಗೇನಮ್ಮ ಗೊತ್ತು, ನೀನ್ ಇದಕ್ಕೆ ಸಾಯ್ತಿ ಅಂತ ಹೇಳ್ತೀಯಲ್ಲ, ಆ ತರ ಲೆಕ್ಕ ಹಾಕೊಂಡ್ರೆ ನಾನು ಬೇಜಾನ್ ಸಲಿ ಸಾಯ್ಬೇಕಾಗಿತ್ತು. ನೋಡು ನಾನೇ ಎಲ್ಲಾ ಮರ್ತು ಇವಾಗ ಖುಷಿಯಾಗಿದ್ದೀನಿ. ನೀನು ನಿನ್ ಗಂಡನ್ಗೆ ಬುದ್ಧಿ ಹೇಳು. ಹಂಗ ಬೇಡವಾ, ನಿನ್ ದಾರಿ ನಿನಗೆ, ಅವನ್ ದಾರಿ ಅವನಿಗೆ, ನೀನ್ ಖುಷಿಯಾಗಿರೋ ಅಂತ ನಮ್ ಹೀರೋಯಿನ್ ಆ ಹುಡುಗಿಗೆ ಹೇಳ್ತಾರೆ. ನಮ್ ಹೀರೋಯಿನ್ ಮಾತು ಕೇಳಿ ಆ ಹುಡುಗಿಗೆ ಸಖತ್ ಖುಷಿಯಾಗಿ ಓಕೆ ಮೇಡಮ್ ಇನ್ಮೇಲೆ ನಾನು ಚೆನ್ನಾಗಿ ಬಾಳ್ತೀನಿ ಅಂತ ಹೇಳ್ತಾರೆ. ಹಂಗೆ ಈ ಕಡೆ ನಮ್ ಹೀರೋಯಿನ್ಗೆ ಒಬ್ಬ ಚಿಕ್ಕ ಮಗ ಅಮ್ಮನ ಹತ್ರ ಕಾರಲ್ಲಿ ಪೇಪರ್ ಕಳಿಸ್ಬಿಟ್ಟು, ಅಮ್ಮ ನನ್ನ ಕಂಡಿಡಿ ನೋಡೋಣ ಅಂತ. ಅಮ್ಮನು ಹುಡುಕ್ತಾವ್ರೆ ಅಲ್ಲೇ ಅವ್ರು ನೋಡ್ರಿ, ಅವ್ನಿಗೆ ಇನ್ನೂ ಬಚ್ಚಿಕೊಳ್ಳಕ್ಕೂ ಬರಲ್ಲ ಅವನಿಗೆ. ಅಮ್ಮನು ಅವ್ನು ನೋಡ್ತಿದ್ದಂಗೆ ಮಗನ ಎಲ್ಲಪ್ಪ ಇದ್ಯಾ ಅಂತ ಕೇಳ್ತಾವ್ರೆ. ಆ ಹುಡುಗನು ಅಮ್ಮ ಇಲ್ಲಿದ್ದಿ ನೋಡು ಅಂತ ಸರ್ಪ್ರೈಸ್ ಮಾಡ್ತಾನೆ. ಹಂಗೆ ಮನೆಗೆ ನಮ್ ಹೀರೋಯಿನ್ ತಂಗಿ ಬಂದ್ರು. ಏನು ಹೋಗಿ ರೆಡಿ ಆಗಿದ್ಯಾ ಅಂತ ಕೇಳ್ತಾವ್ರೆ. ಏನಪ್ಪ ವಿಷಯ ಅಂದ್ರೆ ನಮ್ ಹೀರೋಯಿನ್ ಒಬ್ಬನ ಜೊತೆ ಯಾವ್ದೋ ಒಂದು ಆಪ್ ಮೂಲಕ ಒಂದ್ 2-3 ತಿಂಗಳು ಮಾತಾಡಿದ್ದಾರೆ. ಇವತ್ ನೈಟ್ ಅವನ ಜೊತೆ ಮೀಟಿಂಗು, ಅದಕ್ಕೆ ಮಗಿನ ನೋಡ್ಕೊಳಕ್ಕೆ ತಂಗಿನ ಕರ್ಸವ್ರೆ. ನಮ್ ಹೀರೋಯಿನ್ ಹೇಳ್ತಾರೆ, ಲೋ ನಂಗೆ ತುಂಬಾ ಭಯ ಆಗುತ್ತೆ ಕಣೆ. ಅವ್ರ ತಂಗಿನೂ ಅಕ್ಕ ಎಲ್ಲರೂ ಭಾವಂತರನೇ ಇರಲ್ಲ ಆಯ್ತಾ, ಅವನೇನೋ ಮೆಂಟ್ಲು ಹಂಗ್ ಮಾಡ್ದ, ಏನು ಆಗಲ್ಲ ಹೋಗ್ಬಾರೆ, ಹೋಗು ಇಷ್ಟ ಆದ್ರೆ ಮದುವೆ ಮಾಡ್ಕೋ, ಇಲ್ಲಾರೆ ಬೇಡ ಅಂತ ಬಂದ್ಬಿಡು, ಅವ್ರೇನು ಬೇಜಾರ್ ಮಾಡ್ಕೊಳಲ್ಲ ಅಂತ ತಂಗಿ ಕಡೆ ಹೇಳ್ತಾ ಇದೆ. ಆ ಮಗು ಏನ್ ಹೇಳುತ್ತೆ ಗೊತ್ತಾ, ಅಮ್ಮ ಅಪ್ಪನ ವಿಷಯ ಎಲ್ಲ ಹೇಳಿದ್ಯಾ ಅವ್ರ ಹತ್ರ ಅಂತ ಕೇಳ್ತಾ ಇದೆ. ಹ್ಞೂ ಮಗನೆ ಎಲ್ಲ ಹೇಳಿದೀನಿ ಕಣೋ, ಓಕೆಮ್ಮ ಹೋಗ್ಬಾ ಅಂತ ಹೇಳ್ತಾರೆ. ಅಮ್ಮನು ಯಾವ ಡ್ರೆಸ್ ಹಾಕೊಳ್ಳೋದು ಅಂತ ಗೊತ್ತಿಲ್ಲ, ಒಂದ್ 2-3 ಡ್ರೆಸ್ ತಂಗಿ ಹತ್ರ ತೋರಿಸ್ತಾರೆ. ತಂಗಿ ಒಂದು ರೆಡ್ ಕಲರ್ ಡ್ರೆಸ್ ಸೆಲೆಕ್ಟ್ ಮಾಡಿ ಅಕ್ಕನ ಕೊಡ್ತಾರೆ. ಹಾಕೊಂಡ್ರು, ಸೀದಾ ಹೋದ್ರು. ಆ ಹೋಟ್ಲು ನೋಡ್ರಿ ಎಷ್ಟು ದೊಡ್ಡದಾಗಿದೆ ಅನ್ಬಿಟ್ಟು ಲಿಫ್ಟ್ ಅಲ್ಲಿ ಮೇಲ್ಗಡೆ ಹೋಯ್ತಾವ್ರೆ 38ನೇ ಫ್ಲೋರ್ಗೆ. ಆ ಬರೋ ಹುಡುಗನು ಮೆಸೇಜ್ ಮಾಡಿದಾನೆ, ಸ್ವಲ್ಪ ಟ್ರಾಫಿಕ್ ಅಲ್ಲಿ ಇದ್ದೀನಿ, ಸಾರಿ ಒಂದ್ 5 ನಿಮಿಷ ಲೇಟ್ ಆಗುತ್ತೆ ಅಂತ ನಮ್ಮ ಹೀರೋಯಿನ್ಗೆ ಮೆಸೇಜ್ ಮಾಡಿದಾನೆ. ನೋಡಪ್ಪ ಲೇಟ್ ಆಗಿ ಬರೋದನ್ನು ಮೆಸೇಜ್ ಮಾಡಿ ಹೇಳಿದಾನಲ್ಲ, ತುಂಬಾ ಒಳ್ಳೆ ಹುಡುಗ ಇರಬೇಕು ಇವನು ಅಂತ ಅವರು ಅನ್ಕೊಂತಾರೆ. ಸೀದಾ ಆ ಬಾರ್ ಒಳಗಡೆ ಹೋದ್ರು. ಟಕ್ ಅಂತ ಒಬ್ಬ ಹುಡುಗ ಅಡ್ಡ ಬಂದ ನೋಡಿ ಅವ್ರ ಫೋನ್ ಕೆಳಗಡೆ ಬಿದ್ದೋಯ್ತು. ಓಕೆ ಸಾರಿ ಮೇಡಮ್ ಅಂತ ಹೇಳಿ ಅವನು ಫೋನ್ ಎತ್ ಕೊಡ್ತಾನೆ. ಇವರು ಹಂಗೆ ಮುಂದೆ ಹೋಯ್ತಾರೆ. ಅಲ್ಲಿ ಬಾರ್ ಅಲ್ಲಿ ಕೆಲಸ ಮಾಡೋ ಹುಡುಗಿ, ಹಾಯ್ ವೆಲ್ಕಮ್ ಮೇಡಮ್, ಒಬ್ಬರೇ ಬಂದಿದ್ದೀರಾ ಇಲ್ಲ ಬಾಯ್ ಫ್ರೆಂಡ್ ಏನೋ ಬಂದವರ? ಈ ತರ ಬಾಯ್ ಫ್ರೆಂಡ್ ಬಂದವ್ರೆ, ಟ್ರಾಫಿಕ್ ಜಾಮ್ ಅಲ್ಲಿ ತಗೊಳಕೊಂಡವ್ರಂತೆ, ಬರ್ತಾ ಇದಾರೆ ಅಂತ ಹೇಳಿ ಮೇಡಮ್ ಅವರು ಒಂದ್ ಕಟ್ಟಿಂಗ್ ಹಾಕೊಂತಾರೆ. ಅಲ್ಲಿಗೊಬ್ಬ ತಾತಪ್ಪ ಬಂದ, ಹಾಯ್ ಡಯಾನಾ ನೀನೇನಾ ನನ್ ಗರ್ಲ್ ಫ್ರೆಂಡ್ ಅಂತ ಕೇಳ್ತಾನೆ. ಸರ್ ನನ್ನ ಹೆಸರು ಡಯಾನಾ ಅಲ್ಲ, ನಾನು ಬೇರೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ ಅಂತ ನಮ್ ಹೀರೋಯಿನ್ ಹೇಳ್ತಾರೆ. ಓ ಸಾರಿ ಮೇಡಮ್, ಏನು ತಪ್ಪು ತಿಳ್ಕೊಂಬೇಡಿ, ನಾನು ನೋಡಕ್ ಹೆಂಗ್ ಕಾಣ್ತೀನಿ ಅಂತ ಆ ಮುದ್ಕಪ್ಪ ಕೇಳ್ತಾವನೆ. ನಿಮಗೇನ್ ಸರ್ ಸೂಪರ್ ಆಗಿದ್ದೀರಾ ಅಂತ ಹಿಂಗೆ ಮಾತಾಡ್ತಾವ್ರೆ. ತಿರ್ಗಾ ಇನ್ನೊಬ್ಬ ಬಂದ, ಹಾಯ್ ಹ್ಯಾಂಡ್ಸಮ್ ಹುಡುಗಿ, ನಿನಗೆ ಯಾವ ಹಾಡು ತುಂಬಾ ಇಷ್ಟ ಅಂತ ಕೇಳ್ತಾನೆ. ಅದಕ್ಕೆ ಆ ಬಾರಲ್ಲಿ ಕೆಲಸ ಮಾಡೋ ಹುಡುಗಿ, ಯೋ ಅವ್ರು ಆಲ್ರೆಡಿ ಕಮಿಟೆಡ್, ಹೋಗು ನಿನ್ ಕೆಲಸ ನೋಡ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಇವನು, ಅಲ್ಲ ನಾನು ಹಾಡ್ದಾನೆ ಕೇಳ್ದೆ, ಏನಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಂತ ಇದ್ಯಾ ಅಂತೇಳಿ ಅವನು ನಮ್ಮ ಹೀರೋಯಿನ್ ಹತ್ರ ಕೇಳ್ತಾನೆ, ನಿಮ್ಗೆ ಯಾವ ಹಾಡು ಇಷ್ಟ ಹೇಳಿ ಮೇಡಮ್ ಅಂತ. ಅವ್ರು 2-3 ಹಾಡು ಹೇಳ್ತಾರೆ. ಓಕೆ ನಿಮ್ ಬಾಯ್ ಫ್ರೆಂಡ್ ಬರ್ಲಿರಿ, ಸೂಪರ್ ಆಗಿ ಆಡ್ಬಿಡ್ತೀನಿ ಅಂತ ಅವ್ನ ಕೆಲಸ ಅವ್ನ್ ಮಾಡಕ್ ಹೋಯ್ತಾನೆ. ಅವ್ನು ಆಕ್ಚುಲಿ ವೈಲಿನ್ ಬಾರ್ಸವನು. ಈ ಕಡೆ ಆ ತಾತಪ್ಪನ ಗರ್ಲ್ ಫ್ರೆಂಡ್ ಡಯಾನಾನು ಬಂದ್ರು. ಅವ್ರಿಗೆ ಒಂದು ಹಗ್ ಮಾಡ್ಕೊಂಡು ಸೀದಾ ಅವ್ರ ಟೇಬಲ್ಗೆ ಅವ್ರು ಹೋಯ್ತಾರೆ. ಇವಾಗ ನೀವು ಎಲ್ಲರೂ ಗ್ಯಾಪ್ ಇಟ್ಕೊಂಡಿದ್ರಲ್ಲ, ತಾತಪ್ಪ ಅವಲೇ ಬರ್ಬೇಕಾದ್ರೆ ಗುದ್ದದಲ್ಲ ಹುಡುಗ, ಮತ್ತೆ ಈ ಬಾರು ಸಪ್ಲೈಯರ್, ಮತ್ತೆ ಇವಾಗ ಎಣ್ಣೆ ಕೊಡ್ತಾರಲ್ಲ ಮೇಡಮ್ ಅವರು, ಇವ್ರನ್ನ ಎಲ್ಲಾರನ್ನೂ ಗ್ಯಾಪ್ ಇಟ್ಕೊಳ್ಳಿ, ಯಾಕಂದ್ರೆ ಇದ್ರ ಮೇಲೆ ಮೂವಿ ಅಂಟ್ಕೊಳ್ಳೋದು. ಅವ್ರ ಫೋನ್ಗೆ ಒಂದು ಮೆಸೇಜ್ ಬಂತು, ಒಂದು ಕಾರು ತಿರುಗೋ ತರ. ಈ ಕಾರು ಸ್ಟ್ರೈಟ್ ಆಗಿ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆ ಕಡೆ ತಿರುಗಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಮೆಸೇಜ್ ಬಂದೈತೆ. ಯಾರೋ ಈ ಮೆಸೇಜ್ ಕಳಿಸಿದಂತ ನಮ್ಮ ಹೀರೋಯಿನ್ ಆ ಕಡೆ ಈ ಕಡೆ ನೋಡ್ತಾವ್ರೆ. ಅಲ್ಲಿಗೆ ಎಂಟ್ರಿ ಬಂದ್ರು. ಎಂಟ್ರಿ ಅಂದ್ರೆ ಈ ಮೂವಿ ಹೀರೋ, ಅದೇ ನಮ್ಮ ಹೀರೋಯಿನ್ಗೆ ಡೇಟಿಂಗ್ ಮಾಡಕ್ ಬಂದ್ರಲ್ಲ ಅವರು. ಹೈ ಸಾರಿ ಏನ್ ಅನ್ಕೊಂಬೇಡ, ಓಕೆ ಬಾ ಟೇಬಲ್ ಹೋಗೋಣ ಅಂತೇಳಿ ಟೇಬಲ್ ಅಲ್ಲಿ ಹೋಗಿ ಕುತ್ಕೊಂತಾರೆ. ಹಂಗೆ ಒಂದ್ 2 ನಿಮಿಷ ಕಷ್ಟ ಸುಖನ ಮಾತಾಡ್ತಾರೆ. ನಮ್ಮ ಹೀರೋಯಿನ್ ಮಗನ್ಗೆ ಒಂದು ಗಿಫ್ಟ್ ತಗೊಂಡ್ಬಂದ್ ಕೊಟ್ಟವನೆ, ಅದನ್ನ ಎತ್ತಿ ಇವರು ಬ್ಯಾಗ್ ಅಲ್ಲಿ ಕೊಂತಾರೆ. ತಿರ್ಗಾ ಒಂದ್ ಮೆಸೇಜ್ ಬಂತು. ಆ ಮೆಸೇಜ್ ನ ನಮ್ಮ ಹೀರೋಗೆ ತೋರಿಸ್ತಾರೆ. ಈ ಆಪ್ ಮಾಮೂಲಿ ಅಲ್ವಾ, ನಮ್ಮ 50 ಅಡಿ ಹತ್ರ ಇರೋರು ಯಾರ್ ಬೇಕಾದ್ರೆ ಈ ಮೆಸೇಜ್ ನ ಕಳಿಸಬಹುದು. ಒಂದ್ ನಿಮಿಷ ಇರೋ, ಟೆನ್ಷನ್ ತಗೊಂಬೇಡ ಅಂತೇಳಿ ಅವ್ರ ಫೋನ್ ತಗೊಂಡು ಆ ಬಿಲ್ಡಿಂಗ್ ಸುತ್ತ ಮೆಜರ್ಮೆಂಟ್ ಮಾಡ್ತಾ ಅವ್ರೆ. ಅದನ್ನ ನಮ್ಮ ಹೀರೋಯಿನ್ ನೋಡ್ತಾರೆ, ನಗ್ತಾರೆ. ನನಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡ್ತಾನಲ್ಲ ಇವನು ಅಂತ ಸ್ವಲ್ಪ ಖುಷಿ. ಯಾಕಂದ್ರೆ ಗಂಡನ್ ಜೊತೆ ಎಷ್ಟು ಕಷ್ಟ ಬಿದ್ದು ಬಂದ್ರಿ ಇವರು. ಅವನು ಬರ್ತಾನೆ, ನಾನ್ ಚೆಕ್ ಮಾಡ್ದೆ ಆತರ ಯಾರು ಇಲ್ಲ. ಓಕೆ ಬಿಡು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಡೇಟಿಂಗ್ ಬಂದಿದ್ದೀವಿ ಅಂತ ಮಾತಾಡ್ತಾವ್ರೆ. ಅಲ್ಲಿಗೆ ಸಪ್ಲೈಯರ್ ಬಂದ. ಸರ್ ಏನ್ ಬೇಕು ಸರ್ ಸ್ಪೆಷಲ್ ಅಂತೇಳಿ ಸ್ವಲ್ಪ ಕಾಮಿಡಿ ಮಾಡ್ತಾನೆ. ಇವ್ರನು, ಇದೇನಮ್ಮ ಇವನು ಇಷ್ಟೊಂದು ಬಡ್ಕೊಂತಾವನೆ ಅಂತ ಅವ್ನ ಮುಖಾನೇ ನೋಡ್ತಾವ್ರೆ. ಅವನು, ಸರ್ ಆಕ್ಚುಲಿ ನಾನು ಸ್ಟಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಸರ್, ಇವತ್ ನೈಟ್ ಒಳ್ಳೆ ಎಂಜಾಯ್ ಮಾಡ್ತೀನಿ ನಿಮ್ಮಿಬ್ರಿಗೂ, ಏನ್ ಬೇಕು ಹೇಳಿ ಅಂತ 4-5 ಸ್ಪೆಷಲ್ ಐಟಮ್ ಬರ್ಕೊಂಡು ಹೋಯ್ತಾನೆ. ನಮ್ ಹೀರೋನು ಹಂಗೆ ಮಾತಾಡ್ತಾವನೆ. ತಿರ್ಗಾ ಒಂದು ಮೆಸೇಜ್ ಬಂತು ನಮ್ಮ ಹೀರೋಯಿನ್ಗೆ, ಒಂದೇ ಒಂದ್ಸರಿ ನಿಮ್ ಮನೆ CCTV ಕ್ಯಾಮ್ರಾನ ಆನ್ ಮಾಡಿ ನೋಡು ಅಂತ. ಇವರು ಆನ್ ಮಾಡಿ ನೋಡ್ತಾರೆ. ಫಸ್ಟ್ ರೂಮ್ ಅಲ್ಲಿ ನೋಡ್ತಾರೆ, ಅಲ್ಲಿ ಇವ್ರ ತಂಗಿನೂ ಮಗ ಆರಾಮಾಗಿ ಮಲ್ಕೊಂಡಿದ್ದಾರೆ. ತಿರ್ಗಾ ಹಾಲಲ್ಲಿ ನೋಡ್ತಾರೆ, ಅಲ್ಲೂ ಯಾರು ಇಲ್ಲ.
ತಿರ್ಗಾ ಈ ಕಡೆ ಬೆಡ್ರೂಮ್ ಕಡೆ ನೋಡ್ತಾರೆ ನೋಡಿ, ಅಲ್ಲೊಬ್ಬ ಕೈಯಲ್ಲಿ ಗನ್ ಇಟ್ಕೊಂಡು ನಿಂತವನೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಸಖತ್ತು ಶಾಕ್ ಆಗುತ್ತೆ. ಅದನ್ನ ನಮ್ಮ ಹೀರೋ ಹತ್ರ ಹೇಳಕ್ ಹೋಯ್ತಾರೆ. ತಿರ್ಗಾ ಒಂದ್ ಮೆಸೇಜ್ ಬಂತು, ಅವನ ಹತ್ರ ಹೇಳ್ಬೇಡ, ನಾನು ಹೇಳಿದ ಕೆಲಸ ಮಾತ್ರ ಮಾಡು ಅಂತ. ತಿರ್ಗಾ ಅವತ್ತ ಹೇಳಲ್ಲ, ಹಂಗೆ ಸ್ಟಾಪ್ ಆಗಿ ಹೋಗ್ತಾರೆ. ಆ ಕಡೆ ಹೀರೋನು ಕೇಳ್ತಾವನೆ ಏನಾಯ್ತು ಏನಾಯ್ತು ಅಂತ. ಒಂದ್ ನಿಮಿಷ ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ಹೇಳಿ ಸೀದಾ ವಾಶ್ರೂಮ್ ಹೋಯ್ತಾರೆ. ಅಲ್ಲಿ ಕ್ಯಾಮರಾ ಎಲ್ಲ ಆನ್ ಮಾಡಿ ನೋಡ್ತಾರೆ. ಅವನೊಬ್ಬ ಮಾತ್ರ ಗನ್ ಹಿಡ್ಕೊಂಡು ಹಂಗೆ ನಿಂತವನೆ. ಹಂಗೆ ಆಚೆ ಕಡೆ ಹುಡುಗಿರ್ದು ಸೌಂಡ್ ಕೇಳಿಸ್ತು. ಸರಿ ಅವ್ರ ಹತ್ರ ಹೋಗಿ ಏನಾರ ಹೆಲ್ಪ್ ಕೇಳೋಣ ಅಂತ ಆಚೆ ಬರ್ತಾರೆ. ಅವರು ಏನಾಯ್ತು ಮೇಡಮ್, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ ಕೇಳ್ತಾರೆ. ಅವರು ಮಾತಾಡಬೇಡ್ರಿ, ನಾವು ಮಾತಾಡೋದು ಕೇಳಿಸಿದೆ ಅಂತ ಅವ್ರ ಹತ್ರ ಮೇಕಪ್ ಕಿಟ್ ಇರುತ್ತಲ್ಲ ಅದರಲ್ಲಿ ಪೊಲೀಸ್ ಅವ್ರ ನಂಬರ್ ಬರ್ಕೊಡ್ತಾರೆ. ತಿರ್ಗಾ ಒಂದ್ ಮೆಸೇಜ್ ಬಂತು, ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ. ಟಕ್ ಅಂತ ಆ ರೂಮ್ ಫುಲ್ಲು ಹುಡುಕ್ತಾರೆ. ನೋಡಿದ್ರೆ ಅಲ್ಲೊಂದು ಮೈಕ್ ಏನೋ ಇರಂಗೈತೆ. ಆ ಮೈಕ್ ನ ಕಿತ್ತಿ ಮುರಿದು ಬಿಸಾಕ್ಬಿಟ್ಟು ತಿರ್ಗಾ ಟೇಬಲ್ ಗೆ ಬರ್ತಾರೆ. ಅಲ್ಲಿ ನಮ್ಮ ಹೀರೋನು ಕೇಳ್ತಾನೆ ಏನಾಯ್ತು ಒಂಥರ ಇದೆಯಲ್ಲ. ಏನೂ ಇಲ್ಲ ಸಾರಿ ಅಂತೇಳಿ ತಿರ್ಗಾ ಮಾತನ್ನ ಶುರು ಮಾಡ್ತಾರೆ. ಹೀರೋಯಿನ್ ಕೇಳ್ತಾರೆ ನನ್ನಲ್ಲಿ ಏನ ನೋಡಿ ನೀನು ಆಸೆ ಬಿದ್ದೆ, ಏಯ್ ನಿನ್ಗೇನು ಮಗು ಆಗಿದೆ, ನಿನ್ ಗಂಡ ಸತ್ತೋಗೋನೆ ಅಂತ ಫೀಲಿಂಗ್ ಅಲ್ಲ, ನಾನೇನು ಮದುವೆ ಮಾಡ್ಕೊಂತ ಇಲ್ಲ, ನಿನ್ ಮನಸ್ಸು ನಂಗೆ ತುಂಬಾ ಇಷ್ಟ ಆಯ್ತು, ನೀನು ನನಗೆ ಇಷ್ಟ ಆಗಿದೆ ಅಂತ ಮಾತಾಡ್ತಾವ್ರ ಅವ್ರ ಪಾಟ್ಗೆ ಅವರು. ನಮ್ಮ ಹೀರೋಯಿನ್ ಆ ಲೈಟ್ ನ ತಿರುಗಿಸ್ತಾರೆ ನೋಡಿ, ಅಲ್ಲೊಂದು ಮೈಕ್ ಐತೆ. ತಿರ್ಗಾ ನಮ್ಮ ಹೀರೋಯಿನ್ ಮೆಸೇಜ್ ಮಾಡ್ತಾರೆ, ಲವ್ ಯಾರೋ ನೀನು ಅಂತ. ಅದಕ್ಕೆ ಅವನು ಅಲ್ಲಿ ನೋಡಲ್ಲಿ ಸಪ್ಲೈ ಬರ್ಕೊಂತಾನಲ್ಲ ಅವನಿರ್ಬೋದು, ಇಲ್ಲಿ ಪಿಂಕ್ ಕಲರ್ ಹುಡುಗಿ ಅವಳಿರ್ಬೋದು, ಇಲ್ಲಿ ತಾತ ಪಾಪ ಕೂತಿನಲ್ಲ ಅವನಿರ್ಬೋದು. ಅದೆಲ್ಲ ನಿನಗೆ ಯಾಕೆ, ನಾನು ಏನ್ ಹೇಳ್ತೀನೋ ಅದನ್ನ ಮಾಡು, ನಿನ್ ಮಗನ್ನ ನಿನ್ ತಂಗಿನ ಉಳಿಸ್ಕೋ ಅಂತ ಅವ್ನು ಹಾಕವನೆ. ಈ ಮೆಸೇಜ್ ನೋಡಿ ನಮ್ಮ ಹೀರೋಯಿನ್ಗೆ ಸಖತ್ತು ಭಯ ಆಗುತ್ತೆ. ನಮ್ಮ ಹೀರೋ ಹತ್ರ ಕೇಳ್ತಾರೆ, ರೀ ಈ ಟೇಬಲ್ ಬೇಡ, ನಾವು ಬೇರೆ ಟೇಬಲ್ ಕುತ್ಕೊಳ್ಳೋಣ, ಯಾಕಂದ್ರೆ ಹೈಟ್ ಆಗಿದೆಯಲ್ಲ ಅದನ್ನ ನೋಡಿ ನನಗೆ ವಾಮಿಟ್ ಬರತರ ಆಗ್ತಾ ಇದೆ. ಓಕೆ ಬೇಬಿ ಅಷ್ಟೇ ತಾನೇ, ಬಾ ಚೇಂಜ್ ಮಾಡೋಣ ಅಂತ ಬೇರೆ ಟೇಬಲ್ಗೆ ಹೋಯ್ತಾವ್ರೆ. ತಿರ್ಗಾ ಒಂದು ಮೆಸೇಜ್ ಬಂತು, ಟೇಬಲ್ ಗೀಬಲ್ ಚೇಂಜ್ ಮಾಡದೆ ಇವಾಗ್ಲೇ ಆರ್ಡರ್ ಕೊಟ್ಬಿಡ್ತೀನಲ್ಲ ನಿನ್ ಮಗನ ಶೂಟ್ ಮಾಡಕ್ಕೆ ಅಂತ. ತಿರ್ಗಾ ಹೀರೋಯಿನ್ ಟಕ್ ಅಂತ, ರೀ ಬೇಡ ರೀ, ನಾವು ಈ ಟೇಬಲ್ ತಾನೇ ಬುಕ್ ಮಾಡಿದ್ದು, ಎಷ್ಟು ಸಕ್ಕದಾಗಿ ನೋಡಕ್ಕೆ, ಬನ್ನಿ ಇಲ್ಲೇ ಕುತ್ಕೊಳ್ಳೋಣ ಅಂತ. ತಿರ್ಗಾ ಅದೇ ಟೇಬಲ್ ಅಲ್ಲಿ ಕುತ್ಕೊಂತಾರೆ. ನಮ್ಮ ಹೀರೋಯಿನ್ ಮೇಲ್ಗಡೆ ಕೆಳಗಡೆ ಆ ಕಡೆ ಕ್ಯಾಮ್ರಾ ಈ ಕಡೆ ಕ್ಯಾಮ್ರಾ ನೋಡ್ತಾವ್ರೆ. ತಿರ್ಗಾ ಒಂದ್ ಮೆಸೇಜ್ ಬಂತು, ನೋಡಮ್ಮ ನಾರ್ಮಲ್ ಆಗಿ ನಗನಗುತ್ತಾ ಇರೋ, ಇಲ್ಲ ಅಂದ್ರೆ ಅವನಿಗೆ ಡೌಟ್ ಬಂದ್ಬಿಡುತ್ತೆ ಅಂತ. ಓಕೆನಯ್ಯ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಇವಾಗ ಕೇಳ್ತಾರ ಅವರು. ಏನು ಇಲ್ಲಮ್ಮ, ನಿನ್ ಮುಂದೆ ಒಬ್ಬ ಕುಂತನಲ್ಲ ಎಂಟ್ರಿ, ಅವನೊಂದು ಮೇಯರ್ ಫೋಟೋಗ್ರಾಫರ್. ಅವನು ಮೇಯರ್ ಮಾಡಿರೋ ಇಲ್ಲಿಗಲ್ ಕೆಲಸ ಎಲ್ಲ ಫೋಟೋ ವಿಡಿಯೋ ಅವನ ಹತ್ರ ಇದೆ. ಆ ಕ್ಯಾಮ್ರಾ ಅವ್ನ ಬ್ಯಾಗ್ ಅಲ್ಲಿ ಇದೆ. ಏನು ಇಲ್ಲ, ಅವ್ನ ಹೆಂಗಾರು ಯಾಮಾರ್ಸಿ ಅವ್ನ ಬ್ಯಾಗ್ ಅಲ್ಲಿರೋ ಕ್ಯಾಮ್ರಾ ಎತ್ತಿ ಆ ಮೆಮೊರಿ ಕಾರ್ಡ್ ನ ಒಡೆದ್ ಬಿಸಾಕ್ಬಿಡು ಅಂತ ಹೇಳ್ತಾರೆ. ನಾನ್ ಹೆಂಗಯ್ಯ ಮಾಡ್ಲಿ, ಅದಕ್ಕೆಲ್ಲ ಟೈಮ್ ಇಲ್ಲ, ಬೇಗ ಮಾಡು ಅಂತ ಅವನ ಮೆಸೇಜ್ ನ ಎಂಡ್ ಮಾಡ್ತಾನೆ. ನಮ್ಮ ಹೀರೋಯಿನ್ ಹಂಗೆ ಆರ್ಡರ್ ಕೊಡ್ತಾರ, ಕೊಟ್ಬಿಟ್ಟು ವಾಚ್ ನ ಬಿಚ್ಚಿ ಬ್ಯಾಗ್ ಅಲ್ಲಿ ಹಾಕೊಂಡ್ಬಿಡ್ತಾರೆ. ಎಂಟ್ರಿ ಈ ತರ ನನ್ನ ವಾಚ್ ಎಲ್ಲ ಕಳೆದೋಯ್ತು, ಸ್ವಲ್ಪ ಹುಡುಕೊಡ್ತೀರಾ ಅಂತ ಕೇಳ್ತಾರೆ. ಓಕೆ ಓಕೆ ಅದಕ್ಕೇನು ತಲೆ ಕೆಡಿಸ್ಕೊಂಬೇಡ, ನಾನು ಹುಡುಕೊಡ್ತೀನಿ ಇರೋ ಅಂತೇಳಿ ಎಂಟ್ರಿ ಆ ಕಡೆ ಹೋಯ್ತಾರೆ ಹುಡುಕಕ್ಕೆ. ಅದೇ ನಮ್ಮ ಹೀರೋಯಿನ್ ನೀಟಾಗಿ ಅವ್ನ ಕ್ಯಾಮ್ರಾ ಎತ್ತಿ ನೋಡ್ತಾವ್ರೆ. ಅದ್ರಲ್ಲಿ ತುಂಬಾ ಡಾಕ್ಯುಮೆಂಟ್ ತುಂಬಾ ಫೋಟೋಸ್ ಗಳಿದೆ. ಅವ್ನ ಭರೋಸೆಲ್ ಹೆಂಗೋ ಆ ಮೆಮೊರಿ ಕಾರ್ಡ್ ನ ತೆಗೆದ್ಬಿಟ್ರು. ಅವರು ಬಂದ್ರಲ್ಲ ಹೇಳ್ತಾವ್ರೆ, ಇಲ್ಲೇ ಹೇಳಿದೀನಿ ನಿನ್ ವಾಚ್ ಎಲ್ಲೂ ಹೋಗಲ್ಲ, ಧೈರ್ಯವಾಗಿರೋ ಅಂತ ನಮ್ಮ ಹೀರೋಯಿನ್ ಹತ್ರ ಅವ್ರು ಹೇಳ್ತಾರೆ. ತಿರ್ಗಾ ಒಂದು ಮೆಸೇಜ್ ಬಂತು, ಸೀದಾ ವಾಶ್ರೂಮ್ ಹೋಗು, ಆ ಮೆಮೊರಿ ಕಾರ್ಡ್ ನ ಜಜ್ಬಿಟ್ಟು ಬಂದ್ಬಿಡು ಅಂತ. ಇವರು ಹೋದ್ರು, ಮೆಮೊರಿ ಕಾರ್ಡ್ ನ ಜಜ್ಜಿದ್ರು. ತಿರ್ಗಾ ವಾಪಸ್ ಬಂದ್ರು, ನೋಡಪ್ಪ ನೀನ್ ಹೇಳಿದ ಕೆಲಸ ಎಲ್ಲ ಮಾಡಿದೀನಿ, ಪ್ಲೀಸ್ ನನ್ನ ಮಗನ ಬಿಟ್ಬಿಡು ಅಂತ ಮೆಸೇಜ್ ಮಾಡಿದ್ದಾರೆ. ತಿರ್ಗಾ ಒಂದ್ ಮೆಸೇಜ್ ಬಂತು, ಅಂಕಲ್ಲ ಹೆಂಗಮ್ಮ ಬಿಟ್ಬಿಡಕ್ಕಾಗುತ್ತೆ, ಇನ್ನು ನೀನು ಕೆಲಸನೇ ಶುರು ಮಾಡಿಲ್ಲ, ಇನ್ನು 1% ಕೆಲಸ ಮಾಡಿದೆ ಅಷ್ಟೇನೆ, ಇನ್ನೊಂದ್ ಕೆಲಸ ಇದೆಯಮ್ಮ ಅದು ಮಾಡ್ಬಿಡು ಅಂತ. ತಿರ್ಗಾ ಸೈಕೋ ಮೆಸೇಜ್ ಹೇಳ್ತಾ ಇದೆ, ಏನ್ರಿ ಮಾಡ್ಬೇಕು ಹೇಳ್ರಿ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಅಲ್ಲೊಂದು ಚಿಕ್ಕ ಕಬೋರ್ಡ್ ಇದೆಯಲ್ಲ ಅದನ್ನ ಓಪನ್ ಮಾಡು. ಓಪನ್ ಮಾಡ್ತಾರೆ, ಅದ್ರಲ್ಲೊಂದು ಕ್ಯಾಪ್ಸಿಲ್ ಇದೆ. ಇದೇನಂತ ಗೊತ್ತಾಯ್ತಾ, ವಿಷಾನಮ್ಮ, ಸೀದಾ ತಗೊಂಡೋಗಿ ಎಂಟ್ರಿಗೆ ಹಾಕೊಟ್ಬಿಟ್ಟು ನೀರಿಂದ ಹೊಂಟೋಗ್ಬಿಡು, ಆರಾಮಾಗಿ ನಿನ್ ತಂಗಿ ಜೊತೆ ನಿನ್ ಮಕ್ಳ ಜೊತೆ ಖುಷಿಯಾಗಿದ್ಕೋ ಅಂತ ಅವ್ನು ಹೇಳ್ತಾವನೆ. ಇವರು ನನ್ ಕೈಲಿ ಮಾಡಕ್ ಆಗಲ್ಲ, ಏನ್ ಮಾಡ್ತೀವ ಮಾಡ್ಕೊ ಅಂತ ಹೇಳ್ತಾರೆ. ನೋಡಿ ಟಕ್ ಅಂತ ಅಲ್ಲಿ ಸಿಗ್ನಲ್ ಕಟ್ ಆಯ್ತು. ಸೀದಾ ಹಂಗೆ ಈ ಕಡೆ ಬಂದ್ರು, ಅಲ್ಲಿ ಕಂಪ್ಯೂಟರ್ ಎಲ್ಲ ಇದೆ. ಅಲ್ಲಿ ಬಂದು ತುಂಬಾ ಜನ ಹತ್ರ ಹೆಲ್ಪ್ ಕೇಳ್ತಾರೆ. ಅಲ್ಲಿ ಲ್ಯಾಪ್ಟಾಪ್ ಇದೆಯಲ್ಲ ಹೆಂಗೋ ಅದರಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಇನ್ನೇನೋ ಅದನ್ನ ಸೆಂಡ್ ಮಾಡಬೇಕು. ಟಕ್ ಅಂತ ಇನ್ನೊಂದು ಮೆಸೇಜ್ ಬಂತು. ಅಲ್ಲಮ್ಮ ಒಂದ್ ನಿಮಿಷ ಗ್ಯಾಪ್ ಕೊಟ್ರೆ ನೀನು ಅಷ್ಟು ಬೇಗ ಮೆಸೇಜ್ ಮಾಡೋ ಅಷ್ಟು ದೊಡ್ಡೋಳಾಗೋದಾ, ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಸೀದಾ ಟೇಬಲ್ ಬಾ ಅಂತ ಮೆಸೇಜ್ ಮಾಡಿದಾನೆ. ಇದು ಹೆಂಗೋ ನನ್ನ ಪಕ್ಕದಲ್ಲಿರೋ ತರನೇ ಮೆಸೇಜ್ ಮಾಡ್ತಾನಲ್ಲ ಅಂತೇಳಿ ಆಚೆ ಬರ್ತಾರೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಟಚ್ ಆಗಿ ಫೋನ್ ಬಿತ್ತಲ್ಲ, ಸೀದಾ ಅವನ ಹತ್ರ ಬರ್ತಾರೆ. ಏನು ಅವಾಗಿಂದ ನನ್ನೇ ನೋಡ್ತಾ ಇದೆಯಾ, ಮೆಸೇಜ್ ನ ಬೇರೆ ಟೈಪ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅಯ್ಯೋ ಹಂಗಲ್ಲ, ಇಲ್ಲ ಮೇಡಮ್ ನನ್ನ ತಂಗಿಯೇ ಬರಬೇಕು, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ, ಎಲ್ಲೋ ಟ್ರಾಫಿಕ್ ಜಾಮ್ ಅಲ್ಲಿ ತಗೊಳಕೊಂಡೋಳೆ ಅಷ್ಟೇನೆ ಮೇಡಮ್ ಅಂತ ಇವ್ನು ಹೇಳ್ತಾವನೆ. ನನಗೆ ನಂಬಿಕೆ ಇಲ್ವಲ್ಲ ಅಂತ ಅವಳು ಹಿಂಗೆ ಹೇಳ್ತಾಳೆ. ಟಕ್ ಅಂತ ಅಲ್ಲಿ ಹೀರೋ ಕರ್ದ, ಅಲ್ಲೇನ್ ಮಾಡ್ತಾ ಇದೆಯಾ ಬಾ ಅಂತ. ಇವರು ಹೋಯ್ತಾವ್ರೆ. ತಿರ್ಗಾ ಒಂದು ಮೆಸೇಜ್ ಬಂತು, ಟೈಮ್ ವೇಸ್ಟ್ ಮಾಡಬೇಡ, ಹೇಳಿದ ಕೆಲಸನ ಬೇಗ ಮುಗಿಸು ಅಂತ ಮೆಸೇಜ್ ಬಂದೈತೆ. ಇವರು ಪಾಪ ಹತ್ಕೊಂಡೆ ತಿರ್ಗಾ ಟೇಬಲ್ ಬರ್ತಾರೆ. ಎಂಟ್ರಿನೋ ಅಲ್ಲಿ ಬಿಲ್ ಕೊಟ್ಬಿಟ್ಟು ಎದ್ ನಿಂತ್ಕೊಂಡವನೆ. ಇಲ್ಲ ಬಿಡಮ್ಮ ನೀನ್ ಯಾವ್ದೋ ಟೆನ್ಷನ್ ಇದೆಯಾ, ಅವಾಗ ಅಲ್ಲೋಯ್ತೀಯಾ ಇಲ್ಲಿ ಬರ್ತೀಯಾ, ಯಾಕೆ ನಾವು ನೆಕ್ಸ್ಟ್ ಟೈಮ್ ಸಿಗೋಣ ಬಿಡು ಅಂತ ಇದ್ಕೊಳ್ತಾನೆ. ಟಕ್ ಅಂತ ಒಂದು ಮೆಸೇಜ್ ಬಂತು, ಎಂಟ್ರಿ ಓದ ಅಂದ್ರೆ ನಿನ್ ಮಗ ನಿನ್ ತಂಗಿ ಇಬ್ರು ಹೋದ್ರು ಅಂತ. ನಮ್ಮ ಹೀರೋಯಿನ್ ಏನಪ್ಪಾ ಮಾಡೋದು ಅಂತೇಳಿ ಅವನಿಗೊಂದು ಕಿಸ್ ಹಾಕ್ಬಿಡ್ತಾರೆ. ಸಾರಿ ಏನ್ ಅನ್ಕೊಂಬೇಡ, ತಿರ್ಗಾ ಫಸ್ಟ್ ಇಂದ ಶುರು ಮಾಡೋಣ ಬಾ ಅಂತೇಳಿ ತಿರ್ಗಾ ಕುತ್ಕೊಂತಾರೆ ಟೇಬಲ್ ಮೇಲೆ. ನಮ್ಮ ಹೀರೋಯಿನ್ ಎಣ್ಣೆ ಹಾಕೋಣ ನಾನೇ ತಗೊಂಡ್ಬರ್ತೀನಿ ಇರು ಅಂತ ಸೀದಾ ಟೇಬಲ್ ಹೋಯ್ತಾರೆ. ಟಕ್ಕೆಲ ಏನೋ ತಗೊಂತಾರೆ. ಆ ಬಾರ್ ಕೌಂಟರ್ ಹೇಳ್ತಾರೆ, ಮೇಡಮ್ ಟಕ್ಕೆಲ ಜೊತೆ ನಿಂಬೆಣ್ಣೆ ಹಾಕೊಂಡ್ರೆ ಸಕ್ಕದಾಗಿರುತ್ತೆ ಕಾಂಬಿನೇಷನ್ ಅಂತ. ನನಗೆ ನಿಂಬೆಣ್ಣೆ ಬೇಡ ಏನು ಬೇಡ ಹೋಗಮ್ಮ ಅಂತ ಹೇಳಿ ಅದನ್ನ ಟೇಬಲ್ ಮೇಲೆ ತಗೊಂಡ್ಬಂದು ಇಟ್ರು. ನಮ್ಮ ಹೀರೋನು ಈ ಕಡೆ ಫುಡ್ ಆರ್ಡರ್ ಮಾಡ್ತಾವ್ರೆ. ಅಲ್ಲೊಬ್ಬ ಗಿಟಾರ್ ಬಾರಿಸ್ತಾ ಇದ್ನಲ್ಲ ಅವನಿಗೆ ಒಂದ್ ನೋಟ್ ಅಲ್ಲಿ ಹೆಲ್ಪ್ ಮಾಡೋ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ನಮ್ಮ ಮನೆಗೆ ಕಳಿಸೋ ಅಂತ ಬರ್ದಿ ಕಳಿಸವ್ರೆ. ಅವನು ಅದನ್ನ ನೋಡ್ತಾನೆ. ಅವನಿಗೊಂದು ಫೋನ್ ಕಾಲ್ ಬಂತು. ತಿರ್ಗಾ ಬಂದ ಕುಂಡ್ಕೊಂಡ್ ಬರ್ತಾನೆ. ಬಂದಲ್ಲಿ ಢಮಾರ್ ಅಂತ ಬೀಳ್ತಾನೆ. ನೋಡಿದ್ರೆ ಅವನು ಸತ್ತೇ ಹೋದ. ಅವನು ಏನು
ಏನಕ್ಕೆ ಸತ್ತ ಅಂತಾನೆ ನಮ್ಮ ಹೀರೋಯಿನ್ಗೆ ಗೊತ್ತಾಗಿಲ್ಲ. ಈ ಕಡೆ ನಮ್ಮ ಎಂಟ್ರಿ ಫುಡ್ ಆರ್ಡರ್ ಮಾಡಿರ್ತಾನಲ್ಲ ಅದು ಬರುತ್ತೆ. ಆ ಫುಡ್ ನ ಓಪನ್ ಮಾಡಿ ನೋಡಿದ್ರೆ ಅವಳು ಬರ್ದು ಕೊಟ್ಟಿರೋ ನೋಟು ಅಲ್ಲೈತೆ. ತಿರ್ಗಾ ಒಂದು ಮೆಸೇಜ್ ಬಂತು. ನಾನೇನು ಕಾಮಿಡಿ ಮಾಡ್ತಾ ಇದೀನಿ ಅನ್ಕೊಂಡ, ಹೇಳಿದ ಕೆಲಸ ಮಾಡಿ ಅಂದ್ರೆ ಫಸ್ಟ್ ನೀನ್ CCTV ಕ್ಯಾಮೆರಾ ಆನ್ ಮಾಡಿ ನೋಡು ನಿಮ್ ಮನೆದು ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ಆನ್ ಮಾಡಿ ನೋಡ್ತಾರೆ. ಅಲ್ಲೊಬ್ಬ ಇದ್ನಲ್ಲ ಮನೇಲಿ ಅವ್ರ ತಂಗಿ ಪಾಪ ಮೂವಿ ನೋಡ್ತಾ ಅವಳೆ ಹೋಗೋಳಗ್ ಹೊಡೆದಿ ತಗೊಂಡ್ಬಂದು ಬೆಡ್ ಮೇಲೆ ಬಿಸಾಕ್ತಾನೆ. ನಮ್ಮ ಹೀರೋಯಿನ್ ಓಕೆ ಕಂಡ್ರೋ ನನ್ನ ಮಗನ್ ಏನು ಮಾಡ್ಬೇಡ್ರಿ ನಾನ್ ಮಾಡ್ತೀನಿ ಇರೋ ಅಂತೇಳಿ ಹೆಂಗಪ್ಪ ಹಾಕೊಡೋದು ಅಂತ ಯೋಚನೆ ಮಾಡ್ತಾ ಅವ್ರೆ. ಅವನನ್ನು ಆ ಕಡೆ ನೋಡು ಈ ಕಡೆ ನೋಡು ಅಂತಾರೆ. ಅವನು ನೋಡ್ತಾನೆ ಬಟ್ ಟಕ್ಕಂತ ತಿರುಗ್ಬಿಡ್ತಾನೆ. ನಮ್ಮ ಹೀರೋಯಿನ್ ಪ್ಲಾನ್ ಮಾಡಿ ನಾನು ಮರ್ತೋದೆ ತಗೊಂಡ್ಬರ್ತೀಯ ಪ್ಲೀಸ್ ಅಂತ ಕೇಳ್ತಾಳೆ. ಏನು ಅಂದ್ರೆ ನಿಂಬೆಣ್ಣು ಇದ್ರ ಜೊತೆ ನಿಂಬೆಣ್ಣು ಹಾಕೊಂಡು ಕುಡಿದ್ರೆ ಸೂಪರ್ ಆಗಿರುತ್ತಂತೆ. ಓಕೆ ನಾನು ತಗೊಂಡ್ಬರ್ತೀನಿ ಇರೋ ಅಂತೇಳಿ ಆ ನಿಂಬೆಣ್ಣು ತಗೊಂಬರಕ್ಕೆ ಆ ಕಡೆ ಹೋಯ್ತಾರೆ. ಆ ಗ್ಯಾಪ್ ಅಲ್ಲಿ ಇವಳು ವಿಷ ಹಾಕ್ಬಿಡ್ತಾಳೆ. ಅವ್ರು ಆ ಕಡೆ ನಿಂಬೆಣ್ಣು ತಗೊಂತಾ ಇರಲ್ಲ. ಆ ಬಾರ್ ಹುಡುಗಿ ಹೇಳ್ತಾ ಇದೆ, ಏನ್ ಸರ್ ಅವಾಗಲೇ ಮೇಡಮ್ ಅವರು ನಿಂಬೆಣ್ಣು ಬೇಡ ಅಂತ ಹೇಳಿರಲ್ಲ, ಇವಾಗ ನಿಂಬೆಣ್ಣು ತಗೊಂಡ್ ಹೋಗ್ತಾ ಇದೀರಾ? ನಮ್ಮ ಹೀರೋಗೆ ಒಂದ್ ಸ್ವಲ್ಪ ಡೌಟ್ ಆಯ್ತಲ್ಲಿ. ಹಂಗೆ ಈ ಕಡೆ ಹೀರೋಯಿನ್ ತೋರಿಸ್ತಾರೆ. ಅದೇ ಸ್ಟಾರ್ಟಿಂಗ್ ಸೀನ್ ಫ್ಲಾಶ್ ಬ್ಯಾಕ್ ಗ್ಯಾಪ್ ಕೈಟ್ಕೊಂಡು ಹೇಳಿದ್ನಲ್ಲ, ತಿರ್ಗಾ ಆ ಫ್ಲಾಶ್ ಬ್ಯಾಕ್ ಬಂತು. ಎಂತಿ ಟ್ರಿಗರ್ ಒತ್ತಕ್ ಹೋಯ್ತಾಳೆ ಬಟ್ ಒತ್ತಕ್ಕೆ ಮನ್ಸಿಲ್ಲ ಇವಳಿಗೆ. ಆ ಕಡೆ ಮಗು ಅಳ್ತಾ ಇರ್ತಲ್ಲ, ಇವನಿಗೊಂಥರ ಈ ಸೈಕೋ ಗಂಡನಿಗೆ ಒಂಥರ ತಲೆ ಕೆಟ್ಟು ಮಗುನಾನೇ ಕೊಲೆ ಮಾಡಕ್ ಹೋಯ್ತಾನೆ. ಬೇಡ ಕಣೋ ಅಂತ ಬಡ್ಕೊಂತಾರೆ. ಹಂಗೆ ತಿರ್ಗಾ ಪ್ರೆಸೆಂಟ್ ಅಲ್ಲಿ ತೋರಿಸಿದ್ರು. ಯಾಕೆ ಏನಾಯ್ತು ಅಲ್ಲೇ ನೋಡ್ತಾ ಇದ್ಯಾ ಚೇಸ್ ಅಂತೇಳಿ ಇಬ್ರು ಕುಡಿತಾವ್ರೆ. ಬಟ್ ನಮ್ಮ ಹೀರೋಯಿನ್ಗೆ ಏನೋ ಒಂಥರ ಗಿಲ್ಟಿ ಫೀಲ್. ಅಯ್ಯೋ ತುಂಬಾ ಒಳ್ಳೆಯವನು ಇವನಿಗೋಗಿ ವಿಷ ಕೊಡ್ತೀವಲ್ಲ ಅಂತೇಳಿ ಆ ಟೇಬಲ್ ನ ಆಡಿಸ್ತಾರೆ. ಎಂಟ್ರಿ ಮೇಲೆ ಎಣ್ಣೆ ಎಲ್ಲ ಉಯ್ಕೊಳ್ಳುತ್ತೆ. ಓಕೆ ನಾನು ಹೋಗಿ ಕ್ಲೀನ್ ಮಾಡ್ಕೊಂಡ್ ಬರ್ತೀರೋ ಅಂತೇಳಿ ಸೀದಾ ಅವನು ವಾಶ್ರೂಮ್ ಹೋಯ್ತಾನೆ. ಈ ಕಡೆ ತಿರುಗಿದ್ರು. ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಗುದನ್ನಲ್ಲ ಅವನ್ನ ಗುರಾಯಿಸ್ಕೊಂಡು ಹಂಗೆ ಹೋಯ್ತಾವ್ರೆ. ಹೆಂಗೋ ಅವ್ರ ತಂಗಿ ಬಂದ್ರು. ಅಣ್ಣ ಚೆನ್ನಾಗಿದ್ಯಾ ಅಂತ. ಓಕೆ ಇವರೆಲ್ಲ ಬಿಡು ಅಂತೇಳಿ ಯೋಚನೆ ಮಾಡ್ತಾವ್ರೆ ಯಾರಿರ್ಬೋದು ಅಂತ. ಟಕ್ ಅಂತ ಅಲ್ಲಿ ಆ ಬಾರ್ ಹುಡುಗಿ ಬಂತು. ಏನ್ ಮೇಡಮ್ ಅವರೇ ಒಂಥರ ಇದಿರಲ್ಲ ಏನಾಯ್ತು ನಿಮ್ಗೆ? ಇಲ್ಲಮ್ಮ ಏನಿಲ್ಲ ಅಂತ ಅವರು ಹೇಳ್ತಾರೆ. ಮೇಡಮ್ ಅವರೇ 15-20 ವರ್ಷದಿಂದ ನಾನು ಇಲ್ಲೇ ಕೆಲಸ ಮಾಡ್ತಾ ಇದೀನಿ. ಮುಖ ನೋಡೆ ಜಾತಕ ಓದ್ಬಿಡ್ತೀನಿ, ಏನಾಯ್ತು ಹೇಳಿ ಅಂತ. ಆ ಹುಡುಗಿನೂ ಕೇಳ್ತಾ ಇದೆ. ಇಲ್ಲ ಏನು ಇಲ್ಲ ಅಂತೇಳಿ ಸೀದಾ ಇವರು ಮುಂದೆ ಹೋಯ್ತಾರೆ. ಆ ಕಡೆ ಒಬ್ಬ ಮುತ್ಕಪ್ಪ ಇದ್ದ ಗೊತ್ತಾ, ಆ ಹುಡುಗಿ ಬಂದು ಮೀಟ್ ಮಾಡ್ಲಲ್ಲ, ಅವಳುನು ಲೈ ಮುದಕ್ ನನ್ ಮಗನೇ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೊಂಟಾಗಿರ್ತಾಳೆ. ಆ ಬಾರ್ ಹುಡುಗಿ ಹೇಳ್ತಾ ಇದೆ, ಆ ಮುತ್ಕಪ್ಪ ಅವಾಗಿಂದ ನಿಮ್ಮನ್ನೇ ಒಂಥರ ನೋಡ್ತಾವನೆ, ಯಾಕೋ ನಿಮ್ ಮೇಲೆ ಅವನಿಗೆ ಲವ್ ಆಗ್ಬಿಟ್ರಂಗಿದೆ ಅಂತ. ಹಂಗ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಅವನ ಮೇಲೆ ಡೌಟ್ ಶುರು ಆಯ್ತು. ಸೀದಾ ಅವನ ಹತ್ರ ಹೋದ್ರು. ಏನಯ್ಯ ಬೇಕು ಮುತ್ಕಪ್ಪ ನಿನಗೆ ಅಂತ ಕೇಳಿದ ತಕ್ಷಣ ಆ ಮೈಕ್ ಎತ್ತಿ ಆಚೆ ಇಡ್ತಾನೆ. ಓಕೆ ಎಲ್ಲ ಗೊತ್ತಾಯ್ತಲ್ಲ, ಸುಮ್ನೆ ಕುತ್ಕೋ ಜಗಳ ಬೇಡ ಅಂತೇಳಿ ಕುಂಡ್ರಿಸ್ಕೊಂಡು ಸ್ಟೋರಿ ಹೇಳ್ತಾವನೆ. ಆಕ್ಚುಲಿ ಅವನು ಮೇಯರು ಅಸಿಸ್ಟೆಂಟ್ ಕ್ಯಾಮರಾಮನ್ ಅಲ್ಲಮ್ಮ, ಅವನೊಬ್ಬ FBI ಏಜೆಂಟ್. ನಮ್ಮ ಮೇಯರು ನಾನು ತುಂಬಾ ತಪ್ಪು ಮಾಡಿದೀವಿ. ಅವನು ಕ್ಯಾಮರಾಮನ್ ಅಂತ ಬಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಮ್ಮ ಹತ್ರ ನಮ್ ಕಡೆ ಇರೋ ಸಾಕ್ಷಿ ಎಲ್ಲ ಅವನು ಫೋಟೋ ಹೊಡೆದಿ ವಿಡಿಯೋ ಮಾಡಿ ಇಟ್ಕೊಂಡವನೆ. ಅದ್ರ ಮಾತ್ರ ನಾಳೆ ಪಬ್ಲಿಷ್ ಮಾಡ್ದ ಅನ್ಕೋ, ನಮ್ ಮೇಯರ್ ಗತಿ ಏನು, ಅವ್ರೇ ನಂಬ್ಕೊಂಡ್ರು ನನ್ ಗತಿ ಏನು. ಅದಕ್ಕೇನೆ ಅವನ ಕೊಲೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹೆಂಗಪ್ಪ ಕೊಲೆ ಮಾಡೋದು ಅನ್ಕೊಂಡ್ವಿ. ಅದಕ್ಕೆ ಆ ಮೀನಿಗೆ ನಿನ್ನ ಗಾಣ ತರ ಯೂಸ್ ಮಾಡ್ದೆ ಅಂತ ಈ ತರ ಹೇಳ್ತಾವನೆ. ತಿರ್ಗಾ ಟಕೆಲ ಚಾಟ್ ತಗೊಂಡ್ಬಂದಿಟ್ರು. ನಮ್ ಎಂಟ್ರಿನೂ ಬಂದ್ರು. ಒಂದು ಗ್ಲಾಸು ಹೀರೋಯಿನ್ ಕುಡ್ಕೊಂಡ್ರು, ಇನ್ನೊಂದು ಗ್ಲಾಸು ನಮ್ ಹೀರೋ ಕೊಡ್ತಾವ್ರೆ. ಅವನು ಡೌಟೆ ಕುಡಿಯೋಣ ಬಡವಾ ಅಂತ. ಓಕೆ ಬಿಡು ಲವರ್ ಹೇಳ್ತಾವಳೆ ಅಂತ ಕುಡಿತಾವನೆ. ಅದನ್ನ ಮುತ್ಕಪ್ಪ ನೋಡ್ತಾವನೆ. ಎಂಟ್ರಿಗೆ ಹೇಳ್ತಾರೆ, ಓಕೆ ಕುಡ್ದ ಡಾರ್ಲಿಂಗ್, ಒಂದು 10 ನಿಮಿಷ ಅಲ್ಲಿ ಕುತ್ಕೋ, ಅಂಕಲ್ ಹತ್ರ ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಅವರು ಹೋಯ್ತಾರೆ. ಲವ್ ನಿನ್ಗೊಂದು ವಿಷಯ ಇಲ್ಲ, ನಾನೊಬ್ಬನ ಮದುವೆ ಮಾಡ್ಕೊಂಡಿದ್ದೆ. ಅವ್ನು ನನಗೆ ಹೆಂಗೆ ಟಾರ್ಚರ್ ಮಾಡ್ದ ಗೊತ್ತಾ, ನನಗೊಂದು ಚಾನ್ಸ್ ಕೊಟ್ಟ ಅವನು ಅವನ್ನ ಸಾಯಿಸಕ್ಕೆ. ಬಟ್ ನನ್ನ ಕೈಲಿ ಅದೇ ಮನ್ಸು ಕೇಳಿಲ್ಲ ನನಗೆ. ನಾನು ಹೆಂಗೋ ಇವನಿಗೂ ಸಾಯಿಸ್ತೀನಿ ಲವ್. ಹಂಗಾರೆ ವಿಷಯ ಏನ್ ಮಾಡ್ತೀನಿ ಅಂತ ಕೇಳ್ತಾನೆ. ಎಂಟ್ರಿ ಕುಡಿಬೇಕಾರೆ ಆ ತಾತಪ್ಪ ನೋಡ್ತಾ ಇದ್ನಲ್ಲ ಎಂಟ್ರಿ ಕುಡಿತಾವನ ಇಲ್ವಂತ. ಆ ಗ್ಯಾಪ್ ಅಲ್ಲಿ ಈ ತಾತಪ್ಪನ ಊಟದಲ್ಲಿ ಅದನ್ನ ಹಾಕ್ಬಿಟ್ಟಿದ್ದಾಳೆ. ತಾತಪ್ಪನು ಊಟ ಮಾಡ್ಬಿಟ್ಟಿರ್ತಾನೆ. ಅದನ್ನ ನೋಡ್ತಾನೆ, ರೆಡ್ ಗೈತೆ. ಇದ್ದಕ್ಕಿದ್ದಂಗೆ ಗನ್ನೆತ್ತಿ ಢಮ್ 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 ಅಂತ ಹೀರೋಯಿನ್ ಶೂಟ್ ಮಾಡಕ್ ಹೋಯ್ತಾನೆ. ಹೆಂಗೋ ನಮ್ ಎಂಟ್ರಿ ಬಂದು ಅಡ್ಡ ನಿಂತ್ಕೊಂಡ್ರು. ಹೀರೋಯಿನ್ ಏನೂ ಆಗಿಲ್ಲ. ಶೂಟ್ ಮಾಡ್ದಲ್ಲ, ಒಂದು ಬುಲೆಟ್ ಆ ಗ್ಲಾಸ್ ಹೊಡ್ಬಿಡ್ತದೆ. ಇವ್ರಿರೋದು 38ನೇ ಫ್ಲೋರ್ ಅಲ್ಲಿ. ಗಾಳಿ ಹೆಂಗ್ ಬರುತ್ತೆ ಹೇಳಿ. ಅವನ ಫೋನ್ ಮಾಡಿ ಹೇಳ್ಬೇಕು ಅವಳನ್ನ ಕೊಂದ್ಬಿಟ್ರಿ ಅಂತ. ಟಕ್ಕಂತ ಒಂದು ಮರ ಎತ್ತಿ ಆ ಗ್ಲಾಸ್ ಕುಡಿತಾರೆ. ಹಂಗೆ ಆ ಗ್ಲಾಸ್ ಹೊಡ್ಕೊಂಡು ಮುತ್ಕಪ್ಪ ಸೀದಾ ಬಂದು ಕೆಳಗಡೆ ಬಿದ್ದ. ನಮ್ಮ ಹೀರೋಯಿನ್ ಸೀದಾ ಕಾರ್ ತಗೊಂಡು ಎಂಟ್ರಿ ಹೇಳ್ತಾರೆ, ಏನಾಗಲ್ಲ ನಿನಗೆ, ನಾನು ಇದ್ದೀನಿ, ಇಬ್ರು ಮದುವೆ ಮಾಡ್ಕೊಳ್ಳೋಣ ಕಣೋ, ಫಸ್ಟ್ ಪೊಲೀಸರಿಗೆ ಫೋನ್ ಮಾಡಿ ನಮ್ಮ ಮನೆಗೆ ಕಳಿಸೋ ಅಂತ. ಮನೆಗೆ ಬರ್ತಾರೆ. ಅಲ್ಲೊಂದು ಫೈಟ್ ಆಗುತ್ತೆ. ಅಮ್ಮ ಬಚ್ಚಿಕೊಂಡಿದ್ದಾರೆ. ಅವನು ಗನ್ ತಗೊಂಡು ಶೂಟ್ ಮಾಡಕ್ ಬರ್ತಾನೆ. ಆ ಮಗಿ ಒಂದ್ ಗನ್ನ ಒಂದ್ ಕಾರಲ್ಲಿ ಕೊಟ್ಟು ಕಳಿಸ್ತದೆ. ಅವರು ಗನ್ ತಗೊಂಡು ಢಮ್ 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 ಅಂತ ಶೂಟ್ ಮಾಡಿದ್ರು. ತಿರ್ಗಾ ಹಂಗೆ ಒಂದು ಫ್ಲಾಶ್ ಬ್ಯಾಕ್. ಹೌದು ಗಂಡನ್ಗೆ ಏನಾಯ್ತು ಅಂತ. ಗಂಡ ಮಗಿನ ಸಾಯಿಸಕ್ ಹೋದ್ನಾ. ಹೆಂಗೋ ಸದ್ಯ ಅಲ್ಲಿ ಪೊಲೀಸರು ಬಂದ್ರು. ಇನ್ನ ಪೊಲೀಸರು ಬಂದ್ರೆ ನನಗೆ ರಿಪೇರಿ ಮಾಡ್ತಾರ ಅಂತೇಳಿ ಅವನೇ ಶೂಟ್ ಮಾಡ್ಕೊಂಡು ಸತ್ತೋದ. ತಿರ್ಗಾ ಸೀನ್ ಕಟ್ ಆಯ್ತು. ಇಲ್ಲಿ ಎಂಟ್ರಿನ ತೋರಿಸಿದ್ರು. ಬೆಡ್ ಅಲ್ಲಿ ಮಲಗವನೆ. ಹೀರೋಯಿನ್ ಬಂದ್ರು. ತಿರ್ಗಾ ಒಂದ್ ಮೆಸೇಜ್ ಬಂದ್ಬಿಡದ. ನಮ್ ಹೀರೋಯಿನ್ ಮುಖನೇ ಚೇಂಜ್ ಆಗೋಯ್ತು. ಅದು ನೋಡಿದ್ರೆ ಅವ್ರ ತಂಗಿ, ಅಕ್ಕ ನಾನೇನಕ್ಕ ಮಾಡಿದ್ದು ಅಂತ. ನಮ್ ಹೀರೋ ಹೇಳ್ತಾನೆ, ಏನಮ್ಮ ಡೇಟಿಂಗು ಥ್ರಿಲ್ಲರ್ ಆಗಿತ್ತು, ರೊಮ್ಯಾಂಟಿಕ್ ಏನು ಇಲ್ವಾ ಅಂತ ಕೇಳ್ತಾನೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೂವಿ ನಾನು ಹೇಳಿದಕ್ಕಿಂತ ಮೂವಿ ನೋಡಿ ಸಾಕಾದಾಗಿದೆ. ಓಕೆ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಜೊತೆಲೇ ಇರಿ. ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ನೋಡೋಣ ಅಂತ ಹೇಳ್ತಾ ಬಾಯ್. ಇನ್ನೊಂದು ಲಾಸ್ಟ್ ಟೈಮ್ ಒಂದು ಮೂವಿ ಒಬ್ರು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರು, ಅದಿನ್ನ ಬಂದಿಲ್ಲ. ಬಂದ್ಮೇಲೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು.